2 ದಿನಗಳ ಐತಿಹಾಸಿಕ ಇಸ್ರೇಲ್ ಪ್ರವಾಸವನ್ನು ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ಕಳೆದ ರಾತ್ರಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಪ್ರವಾಸದ 2ನೇ ದಿನವಾದ ನಿನ್ನೆ ಪ್ರಧಾನಿಯವರು ಜೆರುಸೆಲೆಂನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ ಹಾಗೂ ಜನರ ನಡುವಣ ಸಂಬಂಧಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆದವು. की वार्ता भारतीय पक्ष जिसमें भारत के जो प्रधानमंत्री नरेंद्र मोदी की अगुवाई में शीर्ष नेतृत्व मौजूद है और उसके साथ ही साथ प्रधानमंत्री बेंजामिन नेतन्याहू के साथ में भी जो इजराइल के Please take the stage. ನಂತರ ಉಭಯ ನಾಯಕರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ವಿನಿಮಯ, ಭೂಭೌತಿಕ ಪರಿಶೋಧನೆ, ಮೀನುಗಾರಿಕೆ, ಯುಪಿಐ ಹಾಗೂ ಕೃತಕ ಬುದ್ಧಿಮತ್ತೆ ಮೂಲಕ ಶಿಕ್ಷಣ ಮುಂದುವರಿಕೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಇಸ್ರೇಲ್ ಹಲವು ತಿಳುವಳಿಕೆ ಒಪ್ಪಂದಗಳನ್ನು. ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಇಸ್ರೇಲ್ ಸಂಬಂಧ ಆಳವಾದ ಪ್ರಜಾಪ್ರಭುತ್ವ ಮೌಲ್ಯಗಳು, ಮಾನವ ಸಂವೇದನೆಗಳ ಬಲಿಷ್ಠ ತಳಹದಿಯ ಮೇಲೆ ಸ್ಥಾಪಿತವಾಗಿದೆ ಎಂದು ಹೇಳಿದರು. हमारे रिश्ते समय की हर कसौटी पर खरे उतरे हैं. आज हमने अपनी टाइम टेस्टेड साझेदारी को स्पेशल स्ट्रेटेजिक पार्टनरशिप का दर्जा देने का ऐतिहासिक निर्णय लिया है. निर्णय दोनों देशों के लोगों की आकांक्षाओं का प्रतिबिंब है. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು 2 ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಹೆಮ್ಮೆ ಹೊಂದಿದ್ದು ತಮ್ಮ ಗತಕಾಲದ ಬಗ್ಗೆ ಧನಾತ್ಮಕ ಭಾವನೆ ಹೊಂದಿವೆ. 2 ದೇಶಗಳು ನಾವೀನ್ಯತೆಗೆ ಬದ್ಧವಾಗಿವೆ ಎಂದು ಹೇಳಿದರು. The software and the AI to reach every young student, boy or girl, and enable them to reach their full potential. And the limitations that were constraining us in previous times no longer constrain us. That is the future.